ಜಯರಾಮ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಇದೇ ತರ ವೇಷ ಬದಲಾಯಿಸಿಕೊಂಡು ತಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ತಿರುಗಾಡ್ತಾ ಇದ್ರು. ನಾನು ಹೇಳಿದ್ದು ನಿಜ ತಾನೆ? ನೀವು ಯಾವುದೇ ರಾಜನಿಗೆ ಏನು ಕಡಿಮೆ ಇಲ್ಲ ಸಾರ್. ಈ ವೇದ ಸಿಟಿಯ ರಾಜ ಅಂದ್ರೆ ನೀವೇನೆ. ಯಾರು ನೀವೆಲ್ಲ? ಏನ್ ಬೇಕಾಗಿದೆ ನಿಮ್ಗೆ? ಈ ಬ್ಯಾಗನ್ನ ನಮಗ್ ಕೊಟ್ಬಿಡಿ ಅಂಕಲ್. ಬಿಡು ನನ್ನ ಬ್ಯಾಗ್ನ. ಯಾರಾದ್ರೂ ಕಾಪಾಡಿ, ಇವರೆಲ್ಲ ಸೇರ್ಕೊಂಡು ನನ್ನ ಬ್ಯಾಗ್ನ ಲೂಟಿ ಮಾಡ್ತಿದ್ದಾರೆ. ಅವ್ರ ಬ್ಯಾಗ್ನ ಅವ್ರಿಗೆ ಕೊಟ್ಬಿಡಿ. ನಡೀರಿ, ಯು ಆರ್ ಅಂಡರ್ ಅರೆಸ್ಟ್. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ. ನಿನಗೆ ಎಷ್ಟೋ ಧೈರ್ಯ ನಮ್ಮನೆ ಹೆದರ್ಸ್ತಾ ಇದೀಯಾ? ಶಿವ, ಶಿವ ಎಲ್ಲಿದ್ಯಾ ನೀನು? ಒಂದು ಕಳ್ಳರ ಗುಂಪು ಬ್ಯಾಗ್ನ ಕದ್ಕೊಂಡು ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇದ್ದಾರೆ. ಬೇಗ ಬಂದ್ಬಿಡು. ಆ ಬ್ಯಾಗ್ನ ವಾಪಸ್ ಕೊಟ್ಬಿಡಿ ಅಂಕಲ್. ತಗೋ ತಗೋ, ಬಾ ಮಗು ಬಾ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನೀನ್ ಇಲ್ಲಿಗೂ ಹೇಗ್ ಬಂದ್ಬಿಟ್ಟೆ ಮಗು? ಅಂಕಲ್, ನೀವು ಪೈಪ್ ಒಳಗಡೆಯಿಂದ ಬಂದ್ರಿ. ಮತ್ತೆ ನಾನ್ ಅನ್ಕೊಂಡೆ ನಾನು ಹಾರ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಹೇಗಿತ್ತು? ಚಮನ್ ದಮನ್ ರಮನ್ ಅವನ್ ಮೇಲೆ ಅಟ್ಯಾಕ್ ಮಾಡಿ.
ಅಂಕಲ್ ಇದ್ ತಗೊಳ್ಳಿ ನಿಮ್ಮ ಬ್ಯಾಗ್. ಥ್ಯಾಂಕ್ ಯು ವೆರಿ ಮಚ್ ಮಗು. ನೀನ್ ಇಷ್ಟು ಚಿಕ್ಕವನಾಗಿದ್ರು ತುಂಬಾ ದೊಡ್ಡ ಕೆಲ್ಸನೇ ಮಾಡಿದೀಯಾ. ನನ್ನ ಈ ಬ್ಯಾಗ್ ಅಲ್ಲಿ ಕೋಟಿಗಟ್ಲೆ ಬೆಲೆ ಬಾಳೋ ಉಂಗುರಗಳಿವೆ. ಅಯ್ಯೋ ಥ್ಯಾಂಕ್ ಯು ಎಲ್ಲ ಏನು ಬೇಕಾಗಿಲ್ಲ ಅಂಕಲ್, ಈಗ ನಾವು ಹೊರಡ್ತೀವಿ. ಒಂದ್ ನಿಮಿಷ ಇರು ಮಗು. ನಿನ್ನ ಹೆಸರು ಏನು? ನನ್ನ ಹೆಸರು ಶಿವ ಅಂತ. ಶಿವ, ನೀನ್ ತುಂಬಾ ಶಕ್ತಿಶಾಲಿ ಹುಡುಗ. ನಾನ್ ನಿನಗೆ ಈ ಉಂಗ್ರನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಆ ಗೂಂಡಗಳಿಗೆ ನೀನ್ ಕೈಯಿಂದ ಹೊಡೆದಿರೋ ಏಟು ಅವ್ರ ಜೀವಮಾನದಲ್ಲಿ ಮರೆಯೋದಿಲ್ಲ. ಥ್ಯಾಂಕ್ ಯು ಅಂಕಲ್. ಶಿವ, ನಿನ್ ಉಂಗ್ರ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ. ಹಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಂಗೂ ಕೊಡು, ನಾನು ಹಾಕೊಂಡ್ ನೋಡ್ತೀನಿ ನನ್ನ ಕೈಯಲ್ಲಿ ಹೇಗ್ ಕಾಣಿಸುತ್ತೆ ಅಂತ. ಶಿವ, ಇಲ್ ನೋಡು, ಇಲ್ಲಿ ಅದೇ ಉಂಗುರದಿಂದ ಒಂದು ಪಂಚ್ ಕೊಟ್ಟ. ಆಮೇಲೆ ಈ ತರ ಮಾರ್ಕ್ ಆಗಿದೆ, ಎಸ್ ಅನ್ನೋ ರೀತಿನಲ್ಲಿದೆ. ಅದಕ್ಕೆ ಅಂಕಲ್ ಹೇಳಿದ್ದು ಅನ್ಸುತ್ತೆ, ನೀನ್ ಯಾರಿಗಾದ್ರೂ ಒಂದು ಪಂಚ್ ಕೊಟ್ರೆ ಅವರು ಜೀವನದಲ್ಲೇ ಮರೆಯೋದಿಲ್ಲ ಅಂತ. ಹಾಗಾದ್ರೆ ಇವಾಗ ಶಿವ ಯಾರಿಗಾದ್ರೂ ಹೊಡೆದ್ರೆ ಶಿವನ್ ಟ್ರೇಡ್ ಮಾರ್ಕ್ ಅವ್ರ ಮುಖದ ಮೇಲೆ ಪ್ರಿಂಟ್ ಆಗೋಗುತ್ತೆ. ಬಾಸ್, ಆ ವ್ಯಕ್ತಿ ಹತ್ರ ನಾವು ಆ ಉಂಗುರದ ಬ್ಯಾಗನ್ನ ಕಿತ್ಕೊಂಡೇ ಬಿಟ್ಟಿದ್ವಿ. ಆದ್ರೆ ಆ ಮಗು ಅದು ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ, ನಮ್ಮನ್ನ ಹೊಡೆಯೋದು ಅಲ್ಲದೆ ಆ ಬ್ಯಾಗನ್ನ ಕಿತ್ಕೊಂಡ್ಬಿಟ್ಟ. ನಾವು ಅಲ್ಲಿಂದ ನಮ್ಮ ಜೀವನ ಉಳಿಸ್ಕೊಂಡ್ ಬಂದಿದ್ದೆ ದೊಡ್ಡ ವಿಷಯ ಬಾಸ್. ತುಂಬಾನೇ ಕಷ್ಟ ಆಯ್ತು. ನೀವು ಒಂದು ಮಗುವಿಂದ ಹೆದರ್ಕೊಂಡ್ ಬಂದ್ರ? ಹೆದರ್ಕೊಂಡಲ್ಲ, ತುಂಬಾ ಚೆನ್ನಾಗಿ ಒದೆ ತಿನ್ಕೊಂಡ್ ಬಂದಿದೀವಿ ಪನ್ನಾಲಾಲ್ ಸರ್, ಗೊತ್ತಾ ನಿಮ್ಗೆ? ಪನ್ನಾಲಾಲ್ ಅವನಲ್ಲ, ನಾನು ನಿಮಗೆ ಚೆನ್ನಾಗಿ ಫೈಟಿಂಗ್ ಟ್ರೈನಿಂಗ್ ಕೊಟ್ಟಿದ್ದು ಓಡಿಸ್ಕೊಂಡು ಬರಲಿ ಅಂತ ಅಲ್ಲ ಕಣ್ರ. ಹೀರಾಲಾಲ್ ಬಾಸ್, ಆ ಒಂದು ಮಗು 100 ಮಕ್ಕಳ ಸಮ. ಹೀರಾಲಾಲು ಅವನಲ್ಲ, ನಾನು. ನಿಮ್ಗೆ ಇಷ್ಟು ದಿವಸ ಆಗಿದೆ ಯಾರು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ಗೆ? ಹಾ, ನಿಮ್ಮ ಬಾಸ್ಗಳನ್ನ ನೀವು ಗುರ್ತು ಹಿಡಿಯೋಕ್ಕಾಗ್ಲಿಲ್ಲ, ಇನ್ನ ಮಗುನ ಹೇಗ್ ಹೊಡೆದಾಡ್ತಿರೋ ಹೇಳ್ರಿ. ಬಾಸ್, ನೀವಿಬ್ರು ಮಾತಾಡ್ಬೇಕಾದ್ರೆ ಎಲ್ಲಾದ್ರೂ ಒಂದ್ ಕಡೆ ನಿಂತ್ಕೊಳ್ಳಿ ಬಾಸ್, ಇಲ್ಲಾಂದ್ರೆ ಗೊತ್ತಾಗಲ್ಲ. ದಯವಿಟ್ಟು ಪ್ಲೀಸ್ ಬಾಸ್. ಈಗ ಮಾತಾಡೋದನ್ನ ಬಿಟ್ಬಿಟ್ಟು ನೀವು ಆ ಉಂಗುರದ ಬ್ಯಾಗನ್ನ ಕಿತ್ಕೊಂಡು ಎತ್ತಾಕೊಂಡು ಬೇಗ ಬರ್ಬೇಕು. ಮತ್ತೆ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಕಂಡು ಹಿಡೀರಿ. ಮತ್ತೆ ಹಾ, ಈ ಸಲ ಲೋಹಾರ್ನು ಕರ್ಕೊಂಡು ಹೋಗಿ. ಸಾಕಾಯ್ತು ಸೋನಾರ್ನ ಸಣ್ಣ ಸಣ್ಣ ವಾರ್ಗಳು. ಸೋಹಾರ್ ಎಸ್ ಬಾಸ್. ದಗಡ್ ಜೊತೆ ಹೋಗು, ಅವನು ಹೇಳ್ತಾನೆ ಏನ್ ಮಾಡ್ಬೇಕು ಅಂತ. ನೀವ್ ಏನ್ ಹೇಳಿದ್ರು ಅದನ್ನ ನಾನು ಮಾಡೋದಕ್ ತಯಾರು. ಬನ್ನಿ. ಹೀರಾಲಾಲ್, ಪ್ಲಾನ್ ಎ ಏನಾದರೂ ಫೇಲ್ ಆಯಿತು ಅಂತಂದರೆ ಪ್ಲಾನ್ ಬಿ ಕೂಡ ರೆಡಿಯಾಗಿ ಇಟ್ಕೋಬೇಕು. ಏನಂತ ಹೇಳಿ ಯಜಮಾನ್ರೆ, ಇವತ್ತು ಆ ಹುಡುಗ ಬರ್ದೇ ಇದ್ದಿದ್ರೆ ನನ್ನ ಉಂಗುರ ಎಲ್ಲ ಕಳ್ಳರು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂಕಲ್ ನೀವಿಲ್ಲಿ? ಅಯ್ಯೋ ಶಿವ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಓಹೋ, ನೀವು ಈ ಹುಡುಗನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇವನು ನನ್ನ ಮೊಮ್ಮಗ ಶಿವ. ಇನ್ನೊಬ್ರಿಗೆ ಸಹಾಯ ಮಾಡೋದಂದ್ರೆ ಇವನಿಗೆ ತುಂಬಾ ಇಷ್ಟ. ಅಂಕಲ್, ನೀವು ಕೊಟ್ಟಿರೋ ಉಂಗ್ರ ಸಖತ್ತಾಗಿದೆ. ಯಾರಿಗೆ ಪಂಚ್ ಕೊಟ್ರು ಮುಖದ ಮೇಲೆ ಎಸ್ ಅನ್ನೋ ಮಾರ್ಕ್ ಆಗ್ಬಿಡುತ್ತೆ. ಅದ್ರ ವಿಶೇಷತೆನೇ ಅದು. ಶಿವ ಈಗ ಯಾರಿಗೆ ಹೊಡೆದ್ರು ಅವ್ರ ಮುಖದಲ್ಲಿ ಶಿವನ್ ಕೈ ಬೆರಳಚ್ಚಿರುತ್ತೆ. ಅವನು ಮತ್ತೊಮ್ಮೆ ಆ ಕೆಲಸ ಮಾಡ್ಬೇಕಾದ್ರೆ ಕನ್ನಡಿಯಲ್ಲಿ ಅವನ್ ಮುಖ ನೋಡ್ಕೊಂಡ್ರೆ ಶಿವನ್ನ ನೆನ್ಪಿಸ್ಕೊತಾನೆ. ಶಿವ, ಈ ವೀನಸ್ ಸಿಟಿಯಲ್ಲಿ ತುಂಬಾ ದೊಡ್ಡ ಚಿನ್ನದ ಅಂಗಡಿ ಇದೆ. ಆದ್ರೆ ಗೂಂಡಗಳು ಆ ಅಂಗಡಿಯನ್ನ ಲೂಟಿ ಮಾಡಿ ಅಲ್ಲಿರೋ ಎಲ್ಲವನ್ನೂ ಹೊತ್ಕೊಂಡು ಹೋಗಿದ್ದಾರೆ. ಈಗ ವೇದ ಸಿಟಿಗೆ ಬಂದಿದ್ದಾರೆ. ಅಂಕಲ್, ಅವರೆಲ್ಲ ವೀನಸ್ ಸಿಟಿಯಿಂದ ಬಂದಿದ್ದವರು ಅಲ್ವಾ? ಆ ರೀತಿನೂ ಆಗಿರಬಹುದು. ಆದ್ರೆ ಅವರು ನನ್ನ ಬ್ಯಾಗನ್ನ ಯಾಕೆ ಕಳ್ತನ ಮಾಡ್ತಿದ್ರು ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡ್ತೀನಿ ಈ ಬ್ಯಾಗಲ್ಲಿ ಅಂಥದ್ದು ಏನಿದೆ ಅಂತ. ಈ ಬ್ಯಾಗಲ್ಲಿ ಅಂಥದ್ದೇನೂ ಇಲ್ಲ.
ಸರಿ ಬಿಡಿ, ಎಲ್ಲವೂ ಸರಿ ಹೋಯ್ತಲ್ಲ. ಇದೇ ಖುಷಿಯಲ್ಲಿ ನಾನ್ ನಿಮ್ಗೋಸ್ಕರ ಒಂದು ಹೊಸ ರಾಗನ ಹಾಡ್ತೀನಿ. ಇವತ್ತು ಎಷ್ಟೋ ದಿನಗಳ ನಂತರ ನನ್ನ ಸ್ನೇಹಿತ ನನ್ನನ್ನು ಭೇಟಿ ಮಾಡ್ತಿದ್ದಾನೆ. ಒಂದು ಹಾಡನ್ನ ಹಾಡ್ಲೇಬೇಕು. ಯಜಮಾನ್ರೆ, ನೀವು ಹಾಡೋದ್ನ ನಿಲ್ಸ್ಲೇ ಇಲ್ವಾ? ಹಾಡ್ತಾ ಇದ್ರೆ ನನ್ನ ಎನರ್ಜಿನ ಹೆಚ್ಚು ಮಾಡುತ್ತೆ. ಹಾಡೋದ್ರಿಂದಲೇ ನಾನು ಇಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ದೀನಿ. ಶಿವ, ನೀವೆಲ್ರೂ ಹೋಗಿ ಮತ್ತೆ ಆಟ ಆಡ್ಕೊಳ್ಳಿ. ನಾನು ಯಜಮಾನ್ರ ಹಾಡನ್ನ ಕೇಳ್ತೀನಿ. ಇವ್ರ ಹಾಡನ್ನ ತುಂಬಾ ಹಿಂದೆ ಕಾಲೇಜ್ ದಿನಗಳಲ್ಲಿ ಕೇಳ್ತಾ ಇದ್ದೆ. ನೋಡಿದ್ರ ನೀವೆಲ್ರೂ ನಿಜವಾದ ಸ್ನೇಹಿತ ಅಂದ್ರೆ ಈ ರೀತಿ ಇರ್ಬೇಕು. ನನ್ನ ಗೆಳೆಯ ನನ್ನ ಮನೆಯ ನನ್ನ ಸಾಹೇಬ್ರೆ, ನನ್ನ ಮೇಲೊಂದ್ ಸ್ವಲ್ಪ ಕರುಣೆ ತೋರಿಸಿ. ನಿಮ್ಮ ಹಾಡನ್ನ ಈಗಲೇ ನಿಲ್ಲಿಸಬೇಡಿ. ಶಿವ, ನೀವೆಲ್ರೂ ಹೋಗಿ ರೆಸ್ಟ್ ಮಾಡಿ. ಇವ್ರ ಹಾಡನ್ನ ನಾನ್ ಕೇಳ್ತೀನಿ. ತುಂಬಾ ವರ್ಷಗಳ ನಂತರ ಇವ್ರ ಹಾಡನ್ನ ಕೇಳ್ತಾ ಇದ್ದೀನಿ. ನೀವೆಲ್ಲ ಹೋಗಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಏನಾಯ್ತು ಡಾಗಿ? ಯಾರಾದ್ರೂ ಬಂದಿದಾರಾ? ಅಂಕಲ್, ಎಲ್ಲಿ ಹೋಗ್ತಿದ್ದೀರಾ? ಬಂದಿದ್ದೀರಲ್ಲ, ಸ್ವಲ್ಪ ಚಾಯ್ ಮತ್ತೆ ನಾಷ್ಟ ಮಾಡ್ಕೊಂಡು ಹೋಗಿ. ಜಯರಾಮ, ಅಲ್ಲಿ ನೋಡು, ಶಿವ ಯಾರ ಜೊತೆನೋ ಫೈಟ್ ಮಾಡ್ತಿದ್ದಾನೆ. ಬೇಗ ನಡಿ ಜಯರಾಮ. ಬನ್ನಿ ಸರ್. ಅಯ್ಯೋ ಬಿಟ್ಬಿಡು ನನ್ನ. ಏನ್ ಮಾಡ್ತಾ ಇದ್ದೆ ನೀನು? ನಾನು ಪೊಲೀಸ್ನವನು. ಅಯ್ಯೋ ಬಿಟ್ಬಿಡು ನನ್ನ, ಬಿಡು. ಅಯ್ಯೋ ಅಯ್ಯೋ. ಶಿವ, ಹೆಲ್ಪ್ ಮಾಡು. ನನ್ನ ಗೆಳಿ ನನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ. ಶಿವ, ಬೇಗ ಕೆಳಗಡೆ ಬಾ. ಅಯ್ಯೋ, ಈ ನಾಯಿ ನನ್ನ ಹಿಂದೆನೆ ಬಿದ್ದಿದೆ. ಅಯ್ಯೋ ಅಯ್ಯೋ, ಬಿಟ್ಬಿಡು ನನ್ನ. ಇಲ್ಲ, ನಿಂತ್ಕೋ. ಶಿವ, ನೀನ್ ಚಿಂತೆ ಮಾಡಬೇಡ. ನಾವು ನಿನ್ನ ಹಿಂದೆ ಬರ್ತಾ ಇದ್ದೀವಿ. ಬೇಗ ನಡಿ, ವೀನಸ್ ಸಿಟಿಯ ಟ್ರೈನು ಹೊರಟೋಗ್ಬಿಡತ್ತೆ. ನಾವು ಟ್ರೈನಲ್ಲಿ ಹೋಗೋಣ. ಆ ಹುಡುಗ ಬರ್ತಾ ಇದ್ದಾನೆ. ನಾನು ಅವನನ್ನ ತಡಿತೀನಿ. ನೀವೆಲ್ಲ ಹೋಗಿ.
ಶಿವ, ನಾನು ಇವನ್ನ ಹಿಡ್ಕೊಳ್ತೀನಿ, ನೀನು ಅಂಕಲ್ನ ರಕ್ಷಣೆ ಮಾಡು. ಸರ್ ಅವನೇ ಆ ಶಿವ. ಅವನ್ ತುಂಬಾ ಕಿಲಾಡಿ ಹುಡುಗ. ಅವನೇನು ಮಾಡಕ್ಕಾಗಲ್ಲ. ಒಂದು ಸೈಕಲ್ ಇಂದ ಟ್ರೈನ್ ಹೇಗೆ ಹಿಂದೆ ಬೀಳಕ್ಕಾಗತ್ತೆ? ಬಾಯ್ ಬಾಯ್ ಶಿವ, ಬಾಯ್ ಬಾಯ್. ಸಿಕ್ಬಿಡ್ತು. ನಮ್ಮ ಕೋಟ್ಯಾಂತರ ರೂಪಾಯಿ ಉಂಗ್ರ ಸಿಕ್ಬಿಡ್ತು. ಇದಕ್ಕೋಸ್ಕರನೇ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ? ನೀವು ನನ್ನ ಅಂಗಡಿನೇ ಮುಳುಗಿಸ್ಬಿಟ್ರಿ. ನೀವು ಫೋನ್ ಮಾಡಿ ಹೇಳಿದ್ರೆ ನಾನೇ ಖುದ್ದಾಗಿ ತಂದು ಕೊಡ್ತಾ ಇದ್ದೆ. ಏನ್ರ ನಿಮ್ಮ ಈ ಮುಖದ ಮೇಲೆ ಮಾರ್ಕ್ ಎಲ್ಲ ಹೇಗೆ ಬಂತ್ರ? ಬಾಸ್, ಇದನ್ನ ಆ ಮಗುನೇ ಹೊಡೆದಿರ್ಬೇಕು. ಹೆಂಗ್ ತಿರುಗಿಸಿ ಹೊಡಿತಾನೆ ಗೊತ್ತಾ? ಅವನು ಹೇಳ್ತಾ ಇದ್ದ ಒಂದ್ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗಿ. ತಿಂಡಿ ತಿನ್ಕೊಂಡೆ ಇಷ್ಟು ಹೊಡೆದಿದ್ದಾನೆ. ಪೂರ್ತಿ ಊಟ ತಿಂದಿದ್ರೆ ಹೇಗ್ ಹೊಡಿತಿದ್ದ? ನಮ್ ಮುಖನ ನಾವೇ ಗುರ್ತ ಹಿಡಿಯಕ್ಕಾಗ್ತ? ಇವನ ಹುಡ್ಗ? ಇಲ್ಲ, ಇವನ ಹುಡ್ಗ ಅದಕ್ಕೆ ಸಾಧ್ಯ ಇಲ್ಲ. ಇವನ್ ಯಾರೋ ಬೇರೆ ಇರ್ಬೇಕು. ಅಂಕಲ್ ನಿಲ್ಸಿ. ಫೈಟ್ ಮಾಡ್ರೋ, ಯಾಕೆ ಕೂತ್ಕೊಂಡ್ರೆ? ನಾವು 2 ಸಲ ಹೋದೆ ತಿಂದಿದ್ದೀವಿ. ಮತ್ತೆ ನಮ್ ಕೈಯಲ್ಲಿ ಆಗಲ್ಲ. ನೀವೇ ಹೋಗಿ. ಈಗ ಹೇಳಿ, ಬೇರೆ ಯಾರಾದ್ರೂ ಇದ್ದಾರಾ? ಇವರು ನಮ್ಮ ಬಾಸು ಹೀರಾಲಾಲ್ ಮತ್ತೆ ಪನ್ನಲಾಲ್. ಇವರೇ ಫೈಟ್ ಮಾಡ್ತಾರೆ. ನಾವು ಸರೆಂಡರ್ ಆಗ್ತೀವಿ. ನಾವು ಸ್ಮಗ್ಲರು, ಫೈಟರ್ಸ್ ಅಲ್ಲ. ನೀವ್ ಅಂಕಲ್ ಹಿಂದೆ ಏನಕ್ಕೆ ಬಿದ್ದಿದ್ದೀರಾ? ಅದು ಏನಕ್ಕೆ ಅಂತಂದ್ರೆ ಈ ಉಂಗುರಕ್ಕೋಸ್ಕರ. ಈ ಪೊಲೀಸ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರ ಬ್ಯಾಗಲ್ಲಿ ಬಚ್ಚಿಟ್ಟಿದ್ವಿ. ಪೊಲೀಸರನ್ನ ಯಾರು ಯಾಮಾರ್ಸಕ್ ಆಗೋದಿಲ್ಲ. ಶಿವ, ನಾನ್ ಬಂದ್ಬಿಟ್ಟೆ. ಡೋಂಟ್ ವರಿ, ಇವ್ರನ್ನ ಇನ್ ಮುಂದೆ ನಾನ್ ನೋಡ್ಕೋತೀನಿ. ಯು ಆಲ್ ಆರ್ ಅಂಡರ್ ಅರೆಸ್ಟ್. ಶಿವ ಬಾಸ್, ಈ ಎಸ್ನ ಮಾರ್ಕು ಹೇಗ್ ಹೋಗತ್ತೆ? ನನಗಂತೂ ಗೊತ್ತಿಲ್ಲ. ಇದ್ ಗೊತ್ತಿರೋದು ಮಹೇಶ್ವರಿ ಅಂಕಲ್ಗಷ್ಟೇನೆ. ಇದು ಅಷ್ಟು ಸುಲಭದಲ್ಲಿ ಹೋಗಲ್ಲ.